ಹೀಗೆ ವಕೀಲರುಗಳು ಕೂಡ ಹೇಳಿದಾಗೆ ಕೋರ್ಟ್ನಲ್ಲಿ ದೋಷಾರೋಪ ಪ್ರಕ್ರಿಯೆ ನಡೀತು. ಈ ವೇಳೆ ನಮ್ಮ ವಿರುದ್ಧದ ಆರೋಪಗಳು ಸುಳ್ಳು ಅಂತ ಆರೋಪಿಗಳು ಹೇಳಿದ್ರು. ಹಾಗಾದ್ರೆ ಇವತ್ತು ಕೋರ್ಟ್ನಲ್ಲಿ ಏನೇನಾಯ್ತು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕೋರ್ಟ್ನಲ್ಲಿ ದೋಷಾರೋಪ. ಆರೋಪ ನಿರಾಕರಿಸಿದ ಡಿ ಗ್ಯಾಂಗ್. ನವೆಂಬರ್ 10ಕ್ಕೆ ವಿಚಾರಣೆ. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕೋರ್ಟ್ನಲ್ಲಿಂದು ದೋಷಾರೋಪ ಪ್ರಕ್ರಿಯೆ ನಡೆಸಲಾಯಿತು. ಬೆಂಗಳೂರಿನ 64ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಕೊಲೆ ಪ್ರಕರಣದ 17 ಆರೋಪಿಗಳು ಹಾಜರಾಗಿದ್ರು. ಮೊದಲಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡ ವಿರುದ್ಧ ಆರೋಪಗಳನ್ನ ನ್ಯಾಯಾಧೀಶರು ಓದಿ ಹೇಳಿದ್ರು. ಪವಿತ್ರ ಗೌಡ ವಿರುದ್ಧ ಇರುವ ಆರೋಪದ ಸಾರಾಂಶವನ್ನ ವಿವರಿಸಿದ್ರು. ದರ್ಶನ್ ರೊಂದಿಗೆ ಸಂಬಂಧ ಹೊಂದಿದ್ದು 2, 3 ಹಾಗೂ 10ನೇ ಆರೋಪಿಯೊಂದಿಗೆ ಸೇರಿ ಒಳಸಂಚು ಮಾಡಿದ್ದೀರಿ. ಬಳಿಕ ಉಳಿದ ಆರೋಪಿಗಳ ದೋಷಾರೋಪ ಓದಿದ ನ್ಯಾಯಾಧೀಶರು ರೇಣುಕಾಸ್ವಾಮಿ ಅಪಹರಣದಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ಹೇಳಿದ್ರು. ರೇಣುಕಾಸ್ವಾಮಿಯನ್ನ ದರ್ಶನ್ ಅಭಿಮಾನಿಗಳು ಅಕ್ರಮ ಕೂಟ ರಚಿಸಿ ಅಪಹರಿಸಿ ಆರ್ಆರ್ ನಗರಕ್ಕೆ ಕರೆತರುವಾಗ ಆತನ ಚಿನ್ನಾಭರಣ ಕಿತ್ತುಕೊಂಡು ಶೆಡ್ಗೆ ಕರೆತಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದೀರಿ. ಮೇಲೆತ್ತಿ ಕುಕ್ಕಿ ಮಾರಣಾಂತಿಕ ಹಲ್ಲೆ ಮಾಡಿದ್ದೀರಿ. ಇವೆಲ್ಲ ಸುಳ್ಳು ಆರೋಪ ಎಂದು ಎಲ್ಲ ಆರೋಪಿಗಳು ಜಡ್ಜ್ ಮುಂದೆ ಹೇಳಿದ್ದಾರೆ. ದೋಷಾರೋಪಕ್ಕೆ ಆರೋಪಿಗಳ ಉತ್ತರ ಪಡೆದ ಜಡ್ಜ್ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿದ್ರು. ಹಲವು ದಿನಗಳ ಬಳಿಕ ದರ್ಶನ್ ಪವಿತ್ರ ಮುಖಾಮುಖಿ. ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ದರ್ಶನ್ ಹಾಗೂ ಪವಿತ್ರ ಗೌಡ ಹಲವು ದಿನಗಳ ಬಳಿಕ ಮುಖಾಮುಖಿಯಾದ್ರು. ದೋಷಾರೋಪ ಹೊರಿಸುವ ವೇಳೆ ದರ್ಶನ್ ಪವಿತ್ರ ಹಿಂದೆ ನಿಂತಿದ್ದ. ಈ ವೇಳೆ ಮುಂದೆ ಬರುವಂತೆ ದರ್ಶನ್ ಅನ್ನ ಪವಿತ್ರ ಕರೆದಿದ್ದಾಳೆ. ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ತುಂಬಿದ ವಕೀಲರು. ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್, ಪವಿತ್ರ ಹಾಗೂ ಇತರೆ ಆರೋಪಿಗಳು ಬರ್ತಿದ್ದಂತೆ ಕೋರ್ಟ್ನಲ್ಲಿ ವಕೀಲರು ಕಿಕ್ಕಿರಿದು ತುಂಬಿದ್ರು. ಆರೋಪಿಗಳು ಕೋರ್ಟ್ ಹಾಲ್ಗೆ ಬರಲಾಗದಷ್ಟು ವಕೀಲರ ದಂಡೆ ನೆರೆದಿತ್ತು. ಈ ವೇಳೆ ಎಲ್ಲ ವಕೀಲರು ಕೋರ್ಟ್ ಹಾಲ್ನಿಂದ ಹೊರಗೆ ಹೋಗುವಂತೆ ಜಡ್ಜ್ ಸೂಚನೆ ನೀಡಿದ್ರು. ಇದಕ್ಕೂ ಮುನ್ನ ಕೊಲೆ ಆರೋಪಿಗಳಾದ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಕೋರ್ಟ್ಗೆ ಕರೆತರಲಾಯಿತು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ 2 ಪ್ರತ್ಯೇಕ ವಾಹನಗಳ ಮೂಲಕ ಕರೆತಂದು ಕೋರ್ಟ್ಗೆ ಹಾಜರುಪಡಿಸಲಾಯಿತು. ನೀಲಿ ಬಣ್ಣದ ಟಿ ಶರ್ಟ್ ಧರಿಸಿದ್ದ ದರ್ಶನ್ ಹಣೆಗೆ ಕುಂಕುಮ ಹಚ್ಚಿದ್ದು ಕಪ್ಪು ಬಣ್ಣದ ಮಾಸ್ಕ್ ಧರಿಸಿಕೊಂಡೇ ಕೋರ್ಟ್ಗೆ ಬಂದಿದ್ದ. ಪೊಲೀಸರ ಮತ್ತೊಂದು ವಾಹನದಲ್ಲಿ ಪವಿತ್ರ ಗೌಡಳನ್ನ ಕರ್ಕೊಂಡು ಬರಲಾಗಿತ್ತು. ಯಾವಾಗ್ಲೂ ಲಕಲಕ ಅಂತ ಡ್ರೆಸ್ ಮಾಡಿಕೊಳ್ತಿದ್ದ ಪವಿತ್ರ ಕಪ್ಪು ಬಣ್ಣದ ಚೂಡಿದಾರ್ನಲ್ಲಿ ಕೋರ್ಟ್ಗೆ ಆಗಮಿಸಿದ್ಲು. ಇತ್ತ ಕೋರ್ಟ್ನಲ್ಲಿ ದರ್ಶನ್ ಗ್ಯಾಂಗ್ ವಿರುದ್ಧ ದೋಷಾರೋಪ ಪ್ರಕ್ರಿಯೆ ನಡೆಯುತ್ತಿದ್ರೆ ಅತ್ತ ಚಿತ್ರದುರ್ಗದ ರೇಣುಕಾಸ್ವಾಮಿ ಕುಟುಂಬದವರು ಮನೆಯಲ್ಲಿ ಟಿವಿ ಮೂಲಕ ಎಲ್ಲ ಸುದ್ದಿಗಳನ್ನ ವೀಕ್ಷಿಸುತ್ತಿದ್ರು. ಈ ವೇಳೆ ಕೋರ್ಟ್ ಪ್ರಕ್ರಿಯೆ ಬಗ್ಗೆ ಪ್ರತಿಕ್ರಿಯೆ ನೀಡಲ್ಲ ಎಂದ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಸರ್ಕಾರಿ ವಕೀಲರ ಜೊತೆ ಚರ್ಚಿಸಿ ಪ್ರತಿಕ್ರಿಯಿಸುವುದಾಗಿ ಹೇಳಿದ್ದಾರೆ. ದರ್ಶನ್, ಪವಿತ್ರ ಗೌಡ ಗ್ಯಾಂಗ್ನಿಂದ ನಡೆದಿರೋ ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆ ಮತ್ತೊಂದು ಹಂತ ತಲುಪಿದೆ. ದೋಷಾರೋಪ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಎಲ್ಲ ಆರೋಪಿಗಳಿಂದ ಸಹಿ ಪಡೆಯಲಾಯಿತು. ಬ್ಯೂರೋ ರಿಪೋರ್ಟ್, TV9.